ಪರಿಚಯವನ್ನು ಕೊಡ್ತಾ ಇದ್ದೀನಿ. ಇವರು ಗುರು ಜಗನ್ನಾಥ ದಾಸರ ಮರಿಮೊಮ್ಮಗ. ತಂದೆ ಹೆಸರು ಗುರುರಾಜಾಚಾರ್ಯರು. ಆ ಕಡೆ ಭಾಗದಲ್ಲಿ ಕೋಶಿಗಿ ತಾತನವರ ಅಥವಾ ಮುತ್ಯ ಅಂತಾನೆ ಕರೀತಕ್ಕ ಅವರ ಮರಿಮೊಮ್ಮಗನಾಗಿರ್ತಕ್ಕಂಥ ಇವರು ತಿರುಪತಿಯ ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯ ಶಿರೋಮಣಿಯನ್ನ ಅಭ್ಯಾಸ ಮಾಡಿದರು. ಮುಂದೆ 1970 ಜುಲೈ 79ರವರೆಗೆ ವಿಶೇಷಾಧಿಕಾರಿ ಸಾಹಿತ್ಯೋಪಸಕನಾಗಿ ಲೆಕ್ಚರರ್ ಆಗಿ ಕೆಲಸ ಮಾಡಿದರು. ಅವರಿಗೆ ನೀಡತಕ್ಕಂಥ ಅನೇಕ ಕೃತಿಗಳನ್ನ ಅವರು ರಚನೆ ಮಾಡಿದರು. ಅದಕ್ಕೆ ಅವರಿಗೆ ಕೊಟ್ಟಿರ್ತಕ್ಕಂತಹ ಒಂದು ಗೌರವ ಅರ್ಪಣೆಯನ್ನ ನಾನು ಇಲ್ಲಿ ಓದ್ತಾ ಇದ್ದೀನಿ. ಅನೇಕ ಪ್ರಕಟಣೆಗಳನ್ನ ಇವರು ಮಾಡಿದರು. ತಿರುಪತಿ ತಿರುಮಲ ದೇವಸ್ಥಾನದಿಂದ ಸುಮಾರು 100ಕ್ಕೂ ಹೆಚ್ಚು ಪ್ರಕಟಣೆಗಳನ್ನ ಮಾಡಿದರು. ಗುರು ಜಗನ್ನಾಥ ದಾಸ್ ಸೇವಾ ಸಮಿತಿಯಿಂದ ಮುದ್ರಿತ ಪುಸ್ತಕಗಳು ಹರಿಕಥಾಂಸಾರ, ಮೋಕ್ಷಪ್ರದ ಗುರು ಜಗನ್ನಾಥ ದಾಸ ಕೃತಿ ರತ್ನಮಾಲ, ಕನ್ನಡ ಲಕ್ಷ್ಮೀ ಹೃದಯ, ಜನಾರ್ದನ ಶ್ರದ್ಧಾಂಜಲಿ, ರಾಘವೇಂದ್ರ ಸಪ್ತಾಹ, ಹೀಗೆ ಅನೇಕ ಸೃಷ್ಟಿ ಪ್ರಕರಣ, ಒಂದೇ ಎರಡೇ ಅನೇಕ ಪುಸ್ತಕ ಪ್ರಕಟಣೆಗಳನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಒಂದ್ಸಲ ನಾವು ಕೋಶಿಗೆ ಹೋದ್ರೆ ಅವರು ಮಾಡಿರ್ತಕ್ಕಂಥ ಗ್ರಂಥಾಲಯವನ್ನ ನೋಡ್ಬೇಕು. ನಾವು ಬಹಳ ಅಧ್ಯಯನ ಯೋಗ್ಯವಾಗಿರ್ತಕ್ಕಂತಹ ಒಂದು ಗ್ರಂಥಾಲಯವನ್ನು ಮಾಡಿದ್ರು ಅವರು. ಈಗ ಅವರ ಗೋಪಾಲದಾಸ ರಚಿಸಿದಂತಹ ಹಾಡುಗಳು, ಆನಂತರದಲ್ಲಿ ರಾಘವೇಂದ್ರ ಸಪ್ತಾಹ ಸಮಿತಿಯಿಂದ ಮುದ್ರಿತವಾಗಿರ್ತಕ್ಕಂತಹ ಅನೇಕ ಪುಸ್ತಕಗಳು, ತಿರುಮಲ ತಿರುಪತಿ ದೇವಸ್ಥಾನ ಮುದ್ರಿತ ಪುಸ್ತಕಗಳು, ಒಂದೇ ಎರಡು ಎಷ್ಟು ಹೇಳೋಣ. ಅಷ್ಟೇ ಅಲ್ಲ, ಅಭಿಮಾನಿ ದೇವತೆಗಳ ಭಗವತ್ ರೂಪ ಚಿಂತನೆಗಳ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಸಾಕಾರ ರೂಪದ ಚಿತ್ರವನ್ನ ಬರೆದು ಅದನ್ನ ಚಿತ್ರ ರೂಪದಲ್ಲಿ ಪ್ರಕಟಿಸಲಿಕ್ಕೆ ಕಾರಣಕರ್ತಾಗಿರ್ತಕ್ಕಂಥವ್ರು ನಮ್ಮ ಕೋಶಿಗಿ ಅಪ್ಪಣ್ಣಾಚಾರ್ಯ. ಅಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ದಾಸರ ಹಾಡುಗಳಿರ್ತಕ್ಕಂಥ ನಮಗೇನು ಈ ಬ್ರಹ್ಮಾಂಡ ಕಲ್ಪನೆ ಇರ್ಬೋದು, ಮತ್ತೊಂದಿರ್ಬೋದು, ಮುಗೊಂದು ತತ್ವ ವ್ಯಾಖ್ಯಾನಗಳಿರ್ಬಹುದು, ತತ್ವ ಉಪದೇಶಗಳು, ಅವ್ರದೆಲ್ಲರ ಬಗ್ಗೆ ಅವರ ತೈಲ ಚಿತ್ರವನ್ನ ಮಾಡಿರ್ತಕ್ಕಂಥವ್ರು. ಅದಕ್ಕೆ ಅವರಿಗೆ ದಯಪಾಲಿಸಿರ್ತಕ್ಕಂತಹ ಒಂದು ಸಂಹಿತಾ ಪ್ರತಿಷ್ಠಾನದ ಗೌರವಾರ್ಪಣೆಯ ಏನು ನಾವು ಕೊಡ್ತಾ ಇದ್ದೀವಿ ಸಂಹಿತಾ ಪ್ರತಿಷ್ಠಾನದಿಂದ ನಾನು ಓದ್ತಾ ಇದ್ದೀನಿ. ತೇನ ವಿನಾ ತೃಣನೋಮಪಿ ಚಲತಿ. ಭಗವಂತ ತನ್ನ ದಾಸರನ್ನು ತಾನೇ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಭಗವಂತನ ದಾಸತ್ವ ಸಿಗುವುದು ಸುಲಭದ್ದಲ್ಲ. ದಾಸನಾಗುವುದಕ್ಕೆ ಏಸು ಜನ್ಮದ ಪುಣ್ಯ ಬೇಕೋ. ಅಂಥ ದಾಸರ ಕೈಂಕರ್ಯದಲ್ಲಿ ತೊಡಗಿ ತಾವು ದಾಸರ ಪಥದಲ್ಲಿ ಹೆಜ್ಜೆ ಹಾಕುತ್ತಾ ನಡೆದಿರುವ ವಿದ್ವಾನ್ ಶ್ರೀ ಕೋಶಿಗಿ ಅಪ್ಪಣ್ಣಾಚಾರ್ಯ ಅವರು ಶ್ರೀ ಗುರು ಜಗನ್ನಾಥ ದಾಸರ ಮರಿಮೊಮ್ಮಗರಾಗಿ ನಿಜಕ್ಕೂ ಸಾಮಾಜಿಕ ಪರಿವರ್ತನೆ ತಂದವರು. ಕವಿತಾಳದಲ್ಲಿ ಅಂದ್ರೆ ಬ್ರಾಹ್ಮಣೇತರವಾಗಿರ್ತಕ್ಕಂಥ ಭಜನಾ ಮಂಡಳಿಗಳು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಬಂದರು. ಅದು ಕೂಡ ಇಲ್ಲಿ ಉಲ್ಲೇಖನೀಯವಾಗಿರ್ತಕ್ಕಂಥದ್ದು. ಸಮಾಜದಲ್ಲಿ ಸಂಸ್ಕೃತಿಯ ಧಾರ ಹರಿಸಿದರು ತಾವು. ತಮಗೆ ಸಂಹಿತಾ ಪ್ರತಿಷ್ಠಾನದಿಂದ ಪಂಡಿತ ದಾಮೋದರಾಚಾರ್ಯ ಉಮರ್ಜಿಯವರ ಸ್ಮರಣೆಯಲ್ಲಿ ತಮಗೆ 2025ನೇ ವರ್ಷದ ಕನಕ ಪುರಂದರ ದಾಸರ ಪುಣ್ಯತಿಥಿಯಂದು ಸಂಹಿತಾ ಪುರಂದರ ಪ್ರಶಸ್ತಿ ತಮಗಿತ್ತು ಗೌರವಿಸುವುದು ನಮ್ಮ ಭಾಗ್ಯ. ಜೋರಾಗಿ ಚಪ್ಪಾಳೆ ತಟ್ಟಿ.